ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಅಂದ್ರೆ ಈ ಹಿಂದಿನ ವಿಡಿಯೋ ಅಂದ್ರೆ ನೆನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ದುರಂತ ಹೇಗ್ ನಡೀತು, ಕಾಲ್ತುಳಿತ ಹೇಗಾಯ್ತು, ಜನ ತೋರಿದಂತಹ ಕೆಟ್ಟ ವರ್ತನೆ, ಸರ್ಕಾರ ತೋರಿದಂತಹ ನಿರ್ಲಕ್ಷ್ಯತನ, ಬೇಜವಾಬ್ದಾರಿ, ಈ ಕಡೆ ಮಾಧ್ಯಮಗಳು ಕೊಟ್ಟಂತಹ ಹೈಪ್, ನಿರೀಕ್ಷೆಗೂ ಮೀರಿ ಸೇರಿದಂತಹ ಜನಸಾಗರ, ಇದೆಲ್ಲವೂ ಕೂಡ ಅಲ್ಲಿ ಕಾರಣ ಆಯಿತು. ಜೊತೆಗೆ ಅಲ್ಲಿ ಏನು ಕ್ರಿಕೆಟ್ ಸ್ಟೇಡಿಯಂ, ಆ ಸ್ಟೇಡಿಯಂನ ಸಿಬ್ಬಂದಿ ಅವ್ರ ಬೇಜವಾಬ್ದಾರಿತನ, ಅಲ್ಲಿ ನಿಯೋಜನೆ ಮಾಡಿದಂತಹ ಕಡಿಮೆ ಪೊಲೀಸರ ಸಂಖ್ಯೆ, ಇದೆಲ್ಲವೂ ಕೂಡ ಕಾರಣ ಆಯಿತು. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಏನೇನೆಲ್ಲ ನಡೀತು, ಹೇಗೆಲ್ಲ ನಡೀತು, ಜೊತೆಗೆ ಸ್ಟೇಡಿಯಂನಲ್ಲಿ ನಮ್ಮ ಜನ ಹೆಂಗೆಲ್ಲ ಆಟ ಆಡಿದ್ದಾರೆ ಅನ್ನೋದನ್ನು ಕೂಡ ಪಿನ್ ಟು ಪಿನ್ ಒಂದಷ್ಟು ವಿಡಿಯೋಗಳ ಸಮೇತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರಾದರೂ ಹೋಗಿ ನೋಡಿಲ್ಲ ಅಂತಂದ್ರೆ ನಿಮಗೆ ಇಂಚಿಂಚು ತಿಳಿಯುತ್ತೆ ನೆನೆ ನಡೆದಂಥ ಘಟನೆ ಬಗ್ಗೆ, ಹೋಗಿ ನೋಡಿ. ಸೊ ಈಗ ಮತ್ತೊಂದು ಘಟನೆ ಅಂದ್ರೆ ಮತ್ತೊಂದು ಬೆಳವಣಿಗೆ ನಡೆದು ಹೋಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಏನು ಅಂತಂದ್ರೆ ಈಗಾಗಲೇ ನೀವು ಗಮನಿಸಿರ್ತೀರಿ, RCB ಮೇಲೆ FIR ಆಗಿ ಹೋಗಿದೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ. ಕೆಲವರು ಶಾಕ್ ಆಗ್ಬೋದು. ಈಗ RCB ಅವ್ರೇನ್ ಮಾಡ್ತಾರೆ ಪಾಪ, ಇವ್ರು ಕರೆದಿರ್ತಾರೆ, ಅವ್ರು ಬಂದಿರ್ತಾರೆ, ಪಾಪ ಅವ್ರು ಗೆದ್ಕೊಂಡ್ ಬಂದಿದ್ದೆ ತಪ್ಪ ಕಪ್ನ, ಈ ರೀತಿ ಕೆಲವರು ಪ್ರಶ್ನೆ ಮಾಡ್ಬೋದು. ಇನ್ನು ಕೆಲವರು ಆಗ್ಲೇ ಅವ್ರ ಮೇಲೆ ಅಂತ ಅನ್ಬೋದು. ಸೊ ವಿವರವಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಿದು ಅನ್ನೋಂಥದ್ದನ್ನ. ಮೊದಲಿಗೆ ಯಾವಾಗ RCB ಕಪ್ಪನ್ನ ಗೆದ್ಕೊಂಡು ಬರುತ್ತೆ, ಕನ್ನಡಿಗರೆಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಅದೇ ರೀತಿ ಸರ್ಕಾರವು ಕೂಡ ಒಂದ್ ಹೆಜ್ಜೆ ಮುಂದೆ ಹೋಗಿ ಕಾಯ್ತಾ ಇರುತ್ತೆ. ಸರ್ಕಾರಕ್ಕೆ ಇದರಿಂದ ಪ್ರೀತಿಯಿಂದ ಖುಷಿಯಿಂದ ಮಾಡ್ತೋ ಅಥವಾ ವೈಯಕ್ತಿಕ ಲಾಭಕ್ಕೆ ಮಾಡ್ತೋ ಗೊತ್ತಿಲ್ಲ. ಬಟ್ ಅಲ್ಟಿಮೇಟ್ಲಿ ಜನ ಎಲ್ಲ ಪರವಾಗಿಲ್ಲ, ಗವರ್ನಮೆಂಟ್ ಚೆನ್ನಾಗಿ ಖುಷಿಯಿಂದ ಮಾಡ್ತಿದೆ ಒಂದು ಖಾಸಗಿ ಆಟವನ್ನ, ಪರವಾಗಿಲ್ಲ, ಗ್ರೇಟ್ ಗವರ್ನಮೆಂಟ್ ಅಂತ ಹೊಗಳಿದ್ದು ಕೂಡ ಉಂಟು ಒಂದು ಕಡೆ. ಮತ್ತೊಂದು ಕಡೆ ಆಗದೆ ಇರೋರೋ ಅಥವಾ ಇದನ್ನು ವಿರೋಧಿಸಬೇಕು ಅನ್ನೋಂಥವ್ರೋ ಇದೆಲ್ಲ ಮಾಡ್ಕೊಳ್ತವ್ರೆ ಅವ್ರ ಖಾಸಗಿ ಲಾಭಕ್ಕೆ ಅನ್ನೋಂಥದ್ದನ್ನು ಕೂಡ ಸ್ಟೇಟ್ಮೆಂಟ್ ಅನ್ನ ಜನ ಕೊಟ್ಟರು. ಅದು ಜನರಿಗೆ ಬಿಟ್ಬಿಡೋಣ ಆ ಸ್ಟೇಟ್ಮೆಂಟ್ಗಳನ್ನ. ಅದಾದ ನಂತರ ಎಲ್ಲಾ ಘಟನೆಗಳು ನಡೆದು ಹೋಗುತ್ತೆ, ಅನಾಹುತಗಳು ಕೂಡ ನಡೆದು ಹೋಗುತ್ತೆ. ಅದಾದ ನಂತರ ಇವತ್ತು ಬೆಳಗ್ಗೆ ಹೈಕೋರ್ಟ್ ಈ ಘಟನೆಗೆ ಸಂಬಂಧಪಟ್ಟಂಗೆ ಸ್ವಯಂ ಪ್ರೇರಿತ ಕೇಸನ್ನ PIL ಅನ್ನ ದಾಖಲು ಮಾಡಿಕೊಳ್ಳುತ್ತೆ. ಅದಾದ ನಂತರ ಒಂದಷ್ಟು ಬೆಳವಣಿಗೆಗಳು ಇವತ್ತು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ನಡೆಯುತ್ತವೆ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ FIR ಅನ್ನು ಕೂಡ ದಾಖಲಿಸಲಾಗುತ್ತೆ. ಯಾರ್ಯಾರ ಮೇಲೆ FIR? ಕೆಲವರು ನೀವು ಕೇಳ್ಬೋದು, RCB ಮೇಲೆ ಯಾಕೆ FIR ಹಾಕ್ಬೇಕಿತ್ತು ಪಾಪ ಅಂತ ಅನ್ನಿಸ್ಬೋದು. ಬಟ್ ಒಂದಷ್ಟು ಮಾಹಿತಿಯನ್ನ ಆ FIR ನಲ್ಲಿ ಉಲ್ಲೇಖಿಸಲಾಗಿದೆ. RCB ಯಾಕೆ ಅಲ್ಲಿ ಕಾರಣ ಆಯಿತು, ಆ ಫ್ರಾಂಚೈಸಿ ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಸೊ A1 ಬಂದು RCB ಫ್ರಾಂಚೈಸಿ, A2 ಬಂದು DNA ಎಂಟರ್ಟೈನ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್, ಅಂದ್ರೆ ಇದೊಂದು ಈ ಸ್ಪೋರ್ಟ್ಸ್ ಇವೆಂಟ್ಗಳನ್ನ ಆಯೋಜನೆ ಮಾಡುವಂತಹ ಒಂದು ಸಂಸ್ಥೆ. ನಂಬರ್ 3 ಬಂದು KSCA, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕಮಿಟಿ 3. ಸೊ ಇವ್ರು 3 ಜನರ ಮೇಲೆ FIR ಆಗಿದೆ. ಬಟ್ ಕೊನೆಯಲ್ಲಿ 4 ಇತರರು ಅಂತಿದೆ. ಲಾಸ್ಟ್ FIR ಕೊನೆಯ ಪುಟದಲ್ಲಿ ಇತರರು ಅಂತಿದೆ. ಹಾಗಾದ್ರೆ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಇವ್ರ ಮೇಲೆ FIR ಹಾಕಿದ್ದೇನೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಭಾರತೀಯ ನ್ಯಾಯ ಸಂಹಿತೆ 2023, ಈ ಕಡೆ ಬಂದು 105, 115/2, 118/1, 118/2, 3/5, 190, 132, 125/A, 125/B. ಹೆಚ್ಚು ಕಮ್ಮಿ ಒಂದು 8 ರಿಂದ 9 ಸೆಕ್ಷನ್ಗಳನ್ನ ಮೆನ್ಷನ್ ಮಾಡಿ FIR ಅನ್ನ ಹಾಕಿರುವಂಥದ್ದು. ಅದರಲ್ಲಿ ಮೇನ್ ಆಗಿ ಬೇಜವಾಬ್ದಾರಿ ಹಾಗೂ ನಿರ್ಲಕ್ಷ್ಯತನ ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿ FIR ಹಾಕಿರುವಂಥದ್ದು. ಹಾಗಾದ್ರೆ FIR ನಲ್ಲಿ ಸ್ಪೆಷಲ್ ಆಗಿ ಒಂದು ಅಂಶ ಕಂಡಿದೆ. ಏನದು? ಮ್ಯಾಚ್ ನಡೆದಿದ್ದು ಮೊನ್ನೆ 3ನೇ ತಾರೀಕು, ಪಂದ್ಯ ಶುರುವಾಗಿದ್ದು 7:30ಕ್ಕೆ. ಬಟ್ RCB ಫ್ರಾಂಚೈಸಿಯವರು ಅಥವಾ KSCA ಅವರು ಸಂಜೆ 6 ಗಂಟೆಗೆ ಮನವಿ ಪತ್ರ ಕೊಡಕ್ಕೆ ಪರ್ಮಿಷನ್ ಕೇಳೋದಕ್ಕೆ ಹೋಗಿರ್ತಾರಂತೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ. ಸೊ ಅದು FIR ಏನಿದೆ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ನಿಮ್ಗೆ ಅದೆಲ್ಲ ಅರ್ಥ ಆಗುತ್ತೆ ಏನಿದೆ ಅನ್ನೋದನ್ನ. ಫಿರ್ಯಾದುದಾರರು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ PI ಆಗಿ ಕರ್ತವ್ಯ ನಿರ್ವಹಿಸುತ್ತಿರ್ತಾರೆ. ಅಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರಾಗವರೇ FIR ಹಾಕಿರುವಂಥದ್ದು ಸ್ವಯಂ ಪ್ರೇರಿತವಾಗಿ. ಸೊ ದಿನಾಂಕ 3/6/2025 ಗುಜರಾತ್ ರಾಜ್ಯದ ಅಹಮದಾಬಾದ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ RCB ಮತ್ತು ಪಂಜಾಬ್ ನಡುವಿನ ಫೈನಲ್ ಪಂದ್ಯಾವಳಿ ನಡೆದು ಈ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಜಯಗಳಿಸಿರುತ್ತದೆ. ಮಧ್ಯರಾತ್ರಿ ಜಯಗಳಿಸಿದ ಹಿನ್ನೆಲೆಯಲ್ಲಿ ಠಾಣಾ ಸರಹದ್ದಿನಲ್ಲಿರುವ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಬಳಿ MG ರಸ್ತೆ, ಚರ್ಚ್ ಸ್ಟ್ರೀಟ್, UB ಸಿಟಿ ಮತ್ತು ವಿಠಲ್ ಮಲ್ಯ ರಸ್ತೆಗಳಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಅವರನ್ನ ನಾವು ಹೆಚ್ಚು ಕಡಿಮೆ ಸಿಬ್ಬಂದಿಗಳು ಬೆಳಗ್ಗಿನ ಜಾವ 5 ಗಂಟೆ ತನಕನೂ ಕೂಡ ನಾವು ಕರ್ತವ್ಯವನ್ನು ನಿರ್ವಹಿಸಿದ್ದೀವಿ. 5:30 ತನಕ, ಬೆಳಗಿನ ಜಾವ 5:30 ತನಕ ನಾವು ಬಂದೋಬಸ್ತನ್ನು ನೀಡಲಾಗಿತ್ತು. ಅದಾದ ನಂತರ 3/6/2025 ಅಂದ್ರೆ ಕ್ರಿಕೆಟ್ ಏನ್ ನಡೀತಲ್ಲ ಅವತ್ತು ಸಂಜೆ 6 ಗಂಟೆಗೆ M ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ವತಿಯಿಂದ ಶ್ರೀ ಶುಭೇಂದು ಘೋಷ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ KSCA ರವರು ಅಂದ್ರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಏನಿದೆ ಅವ್ರ ಕಡೆಯವರು RCB ತಂಡದ ವಿಜಯೋತ್ಸವ ಕಾರ್ಯಕ್ರಮವನ್ನು ದಿನಾಂಕ 4/6/2025 ಸಂಜೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಚರಿಸುವ ಬಗ್ಗೆ
ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಕೋರಿ ಪೊಲೀಸ್ ಠಾಣೆಯಲ್ಲಿ PI ಅವರಿಗೆ ಮನವಿ ಪತ್ರವನ್ನು ನೀಡಿರುತ್ತಾರೆ. ಅದಕ್ಕೆ PI ರವರು RCB ತಂಡ ಗೆದ್ದರೆ ಅಭಿಮಾನಿಗಳು ರಾತ್ರಿ ಇಡೀ ಸಂಭ್ರಮವನ್ನು ಆಚರಿಸುವರಿದ್ದು ಇದಕ್ಕೆ ಸೂಕ್ತ ಪೊಲೀಸ್ ಬಂದೋ ವ್ಯವಸ್ಥೆ ಮಾಡಬೇಕಾಗಿರುತ್ತೆ. ದಿನಾಂಕ 4/6/2025 ಮತ್ತೆ ನೀವು ತಿಳಿಸಿದ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಲಕ್ಷಾಂತರ ಅಭಿಮಾನಿಗಳು ಸೇರುವವರಿದ್ದು ಇದರಿಂದ ಸಾರ್ವಜನಿಕ ಸಂಚಾರಕ್ಕೆ ಅಡಚಣೆಯುಂಟಾಗಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ಕಾಲಾವಕಾಶ ಬೇಕಾಗಿರುತ್ತದೆ ಎಂಬುದಾಗಿ ಕಾರ್ಯಕ್ರಮ ಆಯೋಜಕರಾದ KSC ಆಡಳಿತ ಮಂಡಳಿಯವರಿಗೆ ಮನವರಿಕೆ ಮಾಡಲಾಯಿತು. ಅದಾದ ನಂತರ ಅನುಮತಿಯನ್ನು ನೀಡಲು ನಿರಾಕರಿಸಲಾಯಿತು. ಆದರೂ ಸಹ ಅವರು ನನ್ನ ಸಲಹೆಗೆ ಒಪ್ಪದೆ KSCA ಹಾಗೆಯೇ DNA ಮತ್ತು RCB ಫ್ರಾಂಚೈಸಿಯವರು ಸಮಾನ ಉದ್ದೇಶದಿಂದ ದಿನಾಂಕ 4/6/2025 ಸಂಜೆ ಕಾರ್ಯಕ್ರಮವನ್ನು ಮಾಡಲೇಬೇಕಾಗುತ್ತದೆ ಎಂದು ಒತ್ತಾಯ ಮಾಡಿರುತ್ತಾರೆ. ಅದ್ರ ಜೊತೆಗೆ ದಿನಾಂಕ 4/6/2025 ಬೆಳಗ್ಗಿನಿಂದಲೇ RCB ಫ್ರಾಂಚೈಸಿಯವರು ಅಧಿಕೃತ ಟ್ವಿಟರ್ ಖಾತೆ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಅಧಿಕೃತ ವೆಬ್ಸೈಟ್ಗಳಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಯಾವುದೇ ಪೂರ್ವಾನುಮತಿಯನ್ನು ಪಡೆಯದೆ ಬೆಂಗಳೂರು ನಗರದಲ್ಲಿ RCB ತಂಡದ ವಿಜಯೋತ್ಸವದ ಬಗ್ಗೆ ಮತ್ತು ವಿಕ್ಟರಿ ಪರೇಡ್ ನಡೆಸುವ ಬಗ್ಗೆ ಸಾರ್ವಜನಿಕರು ಅಭಿಮಾನಿಗಳು ಸೇರಬೇಕೆಂದು ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡು ಟ್ವೀಟ್ ಮಾಡುವ ಮೂಲಕ ಮಾಹಿತಿಯನ್ನು ಬಿತ್ತರಿಸಿ ಅಭಿಮಾನಿಗಳನ್ನು ಮತ್ತು ಸಾರ್ವಜನಿಕರನ್ನು ಒಂದು ಕಡೆ ಸೇರುವಂತೆ ಆಹ್ವಾನಿಸಿರುತ್ತಾರೆ. ಈ ಮಾಹಿತಿಯು ಇತರೆ ಸುದ್ದಿ ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಪ್ರಚಾರವಾಗುತ್ತದೆ. ಇದರಿಂದ ಲಕ್ಷಾಂತರ ಜನ ಸೇರುವ ಸಂಭವವಿರುತ್ತದೆ ಎಂದು ಅರಿತುಕೊಂಡು ಮುನ್ನೆಚ್ಚರಿಕೆ ದೃಷ್ಟಿಯಿಂದ ಬಂದೋಬಸ್ತ್ ಮಾಡಿಕೊಳ್ಳುವುದು ಸೂಕ್ತವೆಂದು ಮೇಲಾಧಿಕಾರಿಗಳಿಗೆ ನಾನು ಕೋರಿರುತ್ತೇನೆ. ಅರ್ಥ ಆಯ್ತಾ ನಿಮಗೀಗ? ಮ್ಯಾಚ್ ನಡೆದಿದ್ದು 3ನೇ ತಾರೀಕು. RCB ಫ್ರಾಂಚೈಸಿಯವರು ಹಾಗೇನೆ KSCA ಅವರು ಮನವಿ ಪತ್ರವನ್ನು ತಗೊಂಡು ಹೋಗಿರುವಂಥದ್ದು. ಅವತ್ತು ಸಂಜೆ 6 ಗಂಟೆಗೆ ಇನ್ನು ಮ್ಯಾಚೇ ಶುರುವಾಗಿರಲಿಲ್ಲ. ಅಂದ್ರೆ ವಿಜಯೋತ್ಸವನ ನಡೆಸ್ತೀವಿ ಅಂತ ತಗೊಂಡು ಹೋಗಿರುವಂಥದ್ದು. ಮುಂಚೆನೆ ಪ್ರೀ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಅಂದ್ರೆ ಅದು ಗೆದ್ಲಿ ಸೋಲ್ಲಿ ಯಾವುದಕ್ಕೂ ಒಂದು ಮನವಿ ಪತ್ರ ಕೊಡಬೇಕು ಅಂತ ಏನೋ ಮಾಡಿರ್ತಾರೆ ಅವರು. ಸೊ ಇವರು ಪೊಲೀಸರು ಒಪ್ಪಿಲ್ವಂತೆ. ಯಾಕೆ ಅಂತಂದ್ರೆ ಅವ್ರಿಗೂ ಪೂರ್ವಪರ ಯೋಚನೆ ಮಾಡಿದ್ದಾರೆ. ಯಾಕೆಂತಂದ್ರೆ ಇವತ್ತು ರಾತ್ರಿ ಮ್ಯಾಚ್ ನಡೀತದೆ, ಸೊ ನಾವು ಅಲ್ಲಿ ಬಿಗಿ ಬಂದೋಬಸ್ತನ್ನು ಕೊಡಬೇಕು, ತಿರ್ಗಾ ಬೆಳಿಗ್ಗೆನೆ ಕಂಟಿನ್ಯೂಟಿ ಸೆಕ್ಯೂರಿಟಿ ಕೊಡೋದಕ್ಕೆ ಆಗಲ್ಲ ಅನ್ನೋ ಕಾರಣದಿಂದ ಇವರು ಕಳಿಸಿದ್ದಾರೆ ಮನವಿ ಪತ್ರವನ್ನ. ಅವರು ಅನುಮತಿಯನ್ನ ಕೊಟ್ಟಿಲ್ವಂತೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ PI. ಅದಾದ ನಂತರ ಹೆಂಗೆ RCB ಫ್ರಾಂಚೈಸಿ ಅವರು ಟ್ವೀಟ್ ಮಾಡ್ಬಿಡ್ತಾರೆ ಗವರ್ನಮೆಂಟ್ ಸಪೋರ್ಟ್ ಇಲ್ಲದೆ. ಅದಾದ ನಂತರ ಹೆಂಗೆ ಸನ್ಮಾನ್ಯ DCM ಅವರು ಸ್ಟೇಡಿಯಂಗೆ ಹೋಗಿ ಅಂತ ಹೇಳ್ತಾರೆ ಜನರನ್ನ. ಹೆಂಗೆ ಸಿದ್ದರಾಮಯ್ಯನವರು CM ಮುಖ್ಯಮಂತ್ರಿಗಳು ತಮ್ಮ ಟ್ವಿಟರ್ನಲ್ಲಿ ತಾವು ಬಂದು ಭಾಗಿಯಾಗಿ ಅಂತ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡ್ತಾರೆ. ಹೆಂಗಿದೆಲ್ಲ ಸಾಧ್ಯ? ಅಂದ್ರೆ ಪೊಲೀಸರಿಗೆ ಇಲ್ಲಿ ಮಾಹಿತಿನೇ ಇಲ್ಲ. ಅಂದ್ರೆ ಪೊಲೀಸರಿಗೆ ಮಾಹಿತಿ ಬಂದಿದೆ ಯಾವ ರೀತಿ ಅಂದ್ರೆ ಈ ರೀತಿ ಮಾಡ್ತಾರೆ ಅವರು ಅಂತ. ಬಟ್ ಪೊಲೀಸರು ಅಧಿಕೃತವಾಗಿ ಅನುಮತಿಯನ್ನ ನೀಡಿಲ್ಲ. ಸೊ ಇದು ಸರ್ಕಾರಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಆಗೋಯ್ತಲ್ಲ, ಪೊಲೀಸರು ಸುಮ್ಮನೆ ಆದ್ರು. ಇದೊಂದು ಖಾಸಗಿ ಕಾರ್ಯಕ್ರಮ ಆಗಿದ್ರೆ ಪೊಲೀಸರು ಬಹುಶಃ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾ ಇದ್ರು ಅಂತ ಈಗ ಅನ್ನಿಸ್ತಿದೆ. ಸೊ ಅನುಮತಿಯೇ ಸಿಗದೆ ನಡೆದಿರ್ತಕ್ಕಂಥ ವಿಜಯೋತ್ಸವ ಇದು. ಸೊ ಇಲ್ಲಿ ನಾವೀಗ ಯಾರನ್ನ ದೂಷಿಸಬೇಕು, ಯಾರನ್ನ ಬೈಯಬೇಕು? ಗವರ್ನಮೆಂಟು ಬಾಹ್ಯವಾಗಿ ಸಪೋರ್ಟ್ ಮಾಡ್ತು ಅಂತ ಅನ್ಸುತ್ತಾ, ಅಥವಾ ಪೊಲೀಸರು ಬೆಂಬಲ ಕೊಡ್ಲಿಲ್ಲ ಅಂತ ಅನ್ಸುತ್ತಾ? ಪಾಪ ಪೊಲೀಸರನ್ನ ಯಾಕೆ ಬೆಂಬಲ ಕೊಡ್ಲಿಲ್ಲ ಅಂತ ಅನ್ಬೇಕಾಗುತ್ತೆ ನಾವು. ಯಾಕಂದ್ರೆ ರಾತ್ರಿ ಇಡೀ ಗಸ್ತು ತಿರುಗೋರು, ಬೆಳಗಿನ ಜಾವ 5:30 ತನಕನೂ ಕೂಡ ಅಲರ್ಟ್ ಆಗಿದ್ದಾರೆ. ಬೆಳಗ್ಗೆ ನಿದ್ರೆ ಬೇಡವಾ? ಅವ್ರಿಗೆ ರೆಸ್ಟ್ ಬೇಡವಾ? ಅಟ್ಲೀಸ್ಟ್ 1-2 ದಿನ ಬಿಟ್ಟು ಆಯೋಜನೆ ಮಾಡಿದ್ರು ಏನ್ ಕಳ್ಕೊಳ್ತಿದ್ರು ಗಂಟನ್ನ. ವಿದೇಶಿ ಆಟಗಾರರು ಹೋಗ್ತಿದ್ರು. ನಮಗ್ ಬೇಕಾಗಿದ್ದೇನೋ? ಇಲ್ಲಿನ ಅಷ್ಟೊಂದು ಕ್ರೇಜ್ ತೋರ್ತಾರೆ ಏನಕ್ಕೆ? 18 ವರ್ಷ ಆದ್ರೂ RCB ಅನ್ನುವಂತ ಒಂದು ತಂಡಕ್ಕೆ ಕ್ರೇಜ್ ತೋರ್ತಾರೆ ಏನ್ ಕಾರಣಕ್ಕೆ? ಅದ್ರಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ವಿರಾಟ್ ಕೊಹ್ಲಿ ಅಂತ. ಆ ವ್ಯಕ್ತಿಗೋಸ್ಕರ ಆ ಕ್ರೇಜ್. ಆ ವ್ಯಕ್ತಿ ಒಂದು ಕಪ್ ಇಟ್ಕೊಂಡು ಬಂದಿರ್ ಸಾಕಾಗ್ತಿತ್ತು. ಅದೇ ಜನ ಬಯಸಿದ್ದೀನಿ, ಏನೂ ಇಲ್ಲ. ಯಾರೋ ಬರ್ತಾರೆ, ಯಾರೋ ಹೊಟ್ಟೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ನೀವು ತರಾತುರಿಯಲ್ಲಿ ಮಾಡ್ಕೊಂಡ್ರಿ ನೋಡಿ. ಇದೇ ದೊಡ್ಡ ಎಡವಟ್ಟು. ಪೊಲೀಸ್ನವರು ನಿಮ್ಮ ಗಮನಕ್ಕೆ ಬಂದಿದ್ದಾದ್ಮೇಲೆ ನೀವು ನಿಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿರ್ತೀರಿ. ಅವರು ಪಾಪ ಯಾವುದೇ ನಿರ್ಧಾರಗಳನ್ನ ತಗೊಳಕಾಗದಂತ ಪರಿಸ್ಥಿತಿಯಲ್ಲಿ ಸಿಲುಕಿರ್ತಾರೆ. ಯಾಕೆಂದ್ರೆ ಕಮಿಷನರ್ನ ಬೈಟನ್ನ ನಾವು ಗಮನಿಸ್ತೋ, ಇನ್ನು ನನಗೇನು ಮಾಹಿತಿ ಸಿಕ್ಕಿಲ್ಲ ಅಂತಿದ್ರು. ಅಲ್ಲಿಗೆ ಹೇಗಾಗಿದೆ ಅಂತಂದ್ರೆ ಇವು ಆದಂಗಾಗ್ಲಿ ನೋಡ್ಬಿಡೋಣ ಅನ್ನೋ ತರ ಆಯ್ತಿದ್ದು. ಜನ ನೀವು ನಿರೀಕ್ಷೆ ಮಾಡೇ ಇರಲಿಲ್ಲ, ಅದಕ್ಕಿಂತ ಜಾಸ್ತಿ ಆದ್ರು. ಸೊ ಹೀಗೆ ಯಾರನ್ನ ದೂಷಿಸಬೇಕು? ಮಾಧ್ಯಮಗಳಲ್ಲೂ ಕೂಡ ಐಪಾಯ್ತು ಅಂತ ಅವರು ಕೂಡ FIR ಮೆನ್ಷನ್ ಮಾಡಿದ್ದಾರೆ. ಡೆಫಿನೆಟ್ ಇದು ಒಪ್ಕೋಬೇಕು. ಈ ಕೆಲವು ಮೇಡಮ್ಗಳು, ಮಾಧ್ಯಮದವರು, ಮೀಡಿಯಾದವರು ಸುಮ್ಮನೆ ಪಾಟ ಅಂತ ಕಿರ್ಚ್ತಾ ಇರ್ತೀರಿ. ಆ ದಾರಿಲಿ ಹೆಂಗ್ ಹೋಗಕ್ಕಾಗುತ್ತೆ? ಅದು ಹಂಗೆ ದಾರಿ, ಇದು ಹಿಂಗೆ ದಾರಿ ಅಂತ. ಒಟ್ಟಿಗೆನ್ ತಿಂತಿದ್ರಿ? ನೆನ್ನೆ ಬೆಳಗ್ಗೆಯಿಂದ ನೀವೇ ಸುದ್ದಿ ಮಾಡ್ಬೋದಿತ್ತು, ನೀವೇ ನಿರೀಕ್ಷೆ ಮಾಡ್ಬೋದಿತ್ತು. ಹೆಂಗ್ ಮಾಡ್ತೀರಾ? ಜಾಗದಲ್ಲಿ ರಿಸ್ಕ್ ಆಗಲ್ವಾ? ಜನಗಳಿಗೆ ತೊಂದರೆ ಆಗಲ್ವಾ? ಆ ಜಾಗದಲ್ಲಿ ಹೋಗೋದಿಕ್ಕಾಗುತ್ತಾ ಜನಸಾಮಾನ್ಯರು? ನೀವೇ ಹೇಳ್ಬೋದಿತ್ತು. ನೀವು ಹೇಳೋಕ್ಕಾಗಿಲ್ಲ, ಯಾರೂ ಹೇಳೋಕ್ಕಾಗಿಲ್ಲ, ಊಹೆನೂ ಮಾಡೋಕ್ಕಾಗಿಲ್ಲ. ಆಗಬಾರದಂತ ಆಕಸ್ಮಿಕ ಘಟನೆ ಈಗ ನಡೆದು ಹೋಯಿತು. ಈಗ ನಾವು ಯಾರಿದಕ್ಕೆ ಕಾರಣ, ಯಾರಿದಕ್ಕೆ ಹೊಣೆ ಅಂತ ಹುಡಿಕೊಂಡವ್ರೆ ಇದ್ರಲ್ಲಿ ಏನೂ ಸಿಗಲ್ಲ. ಯಾಕೆ ಅಂತಂದ್ರೆ ಸರ್ಕಾರವೇ ಇದ್ರಲ್ಲಿ ಮುಖ್ಯ ಪಾತ್ರವಾಗಿ ಭಾಗವಾಗಿರೋದ್ರಿಂದ ಏನ್ ಮಾಡ್ಕೊಳಕ್ ಹೋಗ್ತೀರಿ? ಏನ್ ಮಾಡ್ಕೊಂತೀರಿ ನೀವು? ಏನೂ ಆಗಲ್ಲ ಇದರಲ್ಲಿ. ಸೊ ಈಗ ನೀವು ಕೆಲವರು ಕೇಳ್ಬೋದು, FIR A1, A2, A3 ಇವ್ರ ಮೇಲೆಲ್ಲ ಆಗೋಗಿದೆ, ಸರ್ಕಾರದವ್ರ ಮೇಲೆ ಯಾಕಾಗಿಲ್ಲ ಅಂತ. ಅವ್ರದ್ದು ಅಧಿಕೃತ ಸಾಮಾಜಿಕ ಜಾಲತಾಣಗಳಿರ್ತವೆ, ಹೋಗಿ ದಯವಿಟ್ಟು ಅಲ್ಲಿ ಕಮೆಂಟ್ಸ್ ಅಲ್ಲಿ ಕೇಳಿ ಯಾಕಾಗಿಲ್ಲ ನಿಮ್ಗಳ ಮೇಲೆ ಅಂತ. ಇನ್ನೇನು ಹೇಳಿ ನಾನು? ಒಟ್ಟಾರೆಯಾಗಿ ಇಲ್ಲಿ ಅವ್ರ ತಪ್ಪು ಇವ್ರ ತಪ್ಪು ಇನ್ನು ಮುಗಿತೀನು. ಸತ್ತವ್ರ ಮಣ್ಣು ಸೇರಿದ್ರು, ಅವ್ರ ಮನೆಯವರು ಕೊರಗಿಗೆ ಸೇರಿದ್ರು.
ಇನ್ನು ದಿನ ಕುರುಗ್ಬೇಕು ಅವ್ರ ಫೋಟೋ ನೋಡ್ಕೊಂಡು ಅವ್ರ ನೆನಪುಗಳನ್ನ ನೆನಪು ಮಾಡ್ಕೊಂಡು. ಕೊಬ್ಬೆಚ್ಚಾಗಿ ಕುಣಿಯೋಕೆ ಹೋಗಿ ಕಾಲ್ ಮುರ್ಕೊಂಡಿರೋರು ಪ್ರತಿದಿನ ನಿಮ್ಮನ್ನ ನೀವೇ ನೋಡ್ಕೊಂಡು ನಿರಾಳವಾಗಿ ಬದುಕುಳಿದವರು ಕಿತಾಪತಿ ಎಲ್ಲ ಮಾಡ್ಕೊಂಡು ಕೆಲವರು ಸ್ಟೇಡಿಯಂ ಗೇಟ್ ಮೇಲೆಲ್ಲ ಹತ್ಕೊಂಡು ಉಚ್ಚಾಟ ಮಾಡಕ್ ಹೋದ್ರಲ್ಲ, ಇನ್ನು ಮುಂದೆ ಆದ್ರೂ ಸ್ವಲ್ಪ ಒಳ್ಳೆ ಅಪ್ಪ ಅಮ್ಮಂಗ್ ಹುಟ್ಟಿರೋ ತರ ನೈತಿಕತೆಯಿಂದ ಬದುಕೋದಿಕ್ಕಾದ್ರು ಟ್ರೈ ಮಾಡಿ. ಮುಂದೆ ಗೌರ್ಮೆಂಟು ಕನಿಷ್ಠ ಪಕ್ಷ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡಬೇಕಾದ್ರೆ ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಿ. ಬೆಂಗಳೂರಲ್ಲಿ ನೀವು ಹುಡಿಕೊಂಡ್ರೆ ಆರಾಮಾಗಿ ಪೊಲೀಸ್ ಕಂಟ್ರೋಲ್ ಮಾಡೇ ಮಾಡ್ತಾರೆ. ಎಷ್ಟು ರಾಜಕೀಯದ ಕಾರ್ಯಕ್ರಮಗಳನ್ನ ಮೇಂಟೈನ್ ಮಾಡಿಲ್ಲ, ಯಾವತ್ತಿಗಾಗಿತ್ತು? 32,000 ಸೀಟಿಂಗ್ ಇರೋ ಕೆಪಾಸಿಟಿ ಜಾಗಕ್ಕೆ ತುಂಬಿಸ್ಬಿಟ್ಟು ಈ KSE ಅವರು ಗೇಟ್ನೂ ತೆಗಿದೆ, ಫ್ರೀ ಅಂತ ಅನೌನ್ಸ್ ಮಾಡ್ಬಿಟ್ಟು ಇರ್ಲಾರ್ ಜನಗಳಿಂದ ನಾವು ಮೈಸೂರಿಂದ ಮಂಡ್ಯದಿಂದ ಎಲ್ಲಾ ಸುತ್ತ, ಅದರಲ್ಲೂ ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಿಂದ ಪಾಪ ಎಷ್ಟೋ ಜನ ರಾತ್ರಿನೇ ಬಂದಿಲ್ಲಿ ನೋಡ್ಬೇಕು ಅನ್ಕೊಂಡು ಬಂದು ಏನೋ ಹತ್ರದಿಂದ ಅವ್ರನ್ನ ಹೋಗಿ ಹಗ್ ಮಾಡ್ಕೊಂಡು ನೋಡ್ಬಿಡ್ತಿದ್ರಿ ಇವ್ರನ್ನ. ಯಾವ್ದೋ ಒಂದು ಸ್ಕ್ರೀನ್ ಹಾಕಿರ್ತೀರೋ ಅಲ್ಲಿ ನೋಡ್ಕೊಂಡು ಚಪ್ಪಾಳೆ ಹೊಡ್ಕೊಂಡ್ ಬರೋರು. ನಾನು ಹೋಗಿದ್ದೆ ಸ್ಟೇಡಿಯಂಗೆ, ನಾನು ಹೋಗಿದ್ದೆ ವಿರಾಟ್ ಕೊಹ್ಲಿ ಭೇಟಿ ಮಾಡೋದಕ್ಕೆ ಅಂತ ಎಲ್ಲೋ ದೂರದಿಂದ ಒಂದು ಫೋಟೋ ತಗೊಂಡು ಸ್ಟೇಟಸ್ ಹಾಕೊಂಡು 24 ಗಂಟೆ ಮಿಂಚೋದಿಕ್ಕೆ ಅಷ್ಟೇ ನೀವು ಬಂದಿದ್ದು. ಬಟ್ ಅಲ್ಲಿ ಹನ್ನೊಂದು ಪ್ರಾಣ ಓದ್ಬೋವು. ಅವ್ರ ಅಪ್ಪ ಅಮ್ಮನ ಕತೆ ಕೇಳೋರಿಲ್ಲ. 15 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ? ಶಾಶ್ವತನ ದುಡ್ಡು? ಮಗಳು ಶಾಶ್ವತವಾಗಿದ್ರು ಅವರಿಗೆ ದುಡ್ಡನ್ನ ಅವರೇ ದುಡ್ಡು ಬಿಡ್ತಿದ್ರು 1 ವರ್ಷ ಕಷ್ಟಪಟ್ಟು. ಒಟ್ಟಾರೆಯಾಗಿ ಇನ್ನು ಮುಂದೆ ಆದ್ರೂ ಇಂಥ ಅಹಿತಕರ ಘಟನೆ ನಡೀದೇ ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ, ಸರ್ಕಾರದಲ್ಲಿ ಕಳಕಳಿಯಾಗಿ ಕೇಳಿಕೊಳ್ಳುತ್ತಾ ಇದನ್ನೆಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ವಿಚಾರವನ್ನ ಮಾತಾಡೋಂಥದ್ದನ್ನ ಮಾತಾಡಿ ಇನ್ನೇನೂ ಇಲ್ಲ. ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಮಾತಾಡ್ಬೇಕಿತ್ತು. ಒಂದು ಗಾದೆ ಮಾತಿದೆ, ಅದೇನೋ ಕೋತಿ ಮೊಸರನ್ನ ತಿನ್ಬಿಟ್ಟು ಮೇಕೆ ಮೂತಿಗೆ ಸೀಟಿತ್ತಂತೆ, ಹಂಗಾಗಿದೆ, ಏನು ಮಾಡೋದಕ್ಕಾಗಲ್ಲ. ಕಾದು ನೋಡೋಣ ಯಾರ್ಯಾರ ಮೇಲೆ ಕೇಸ್ ಆಗುತ್ತೆ, ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಮಾನ್ಯ ಉಚ್ಚ ನ್ಯಾಯಾಲಯ ಏನಿದಕ್ಕೆ ಸಂಬಂಧಪಟ್ಟಾಗೆ ತೀರ್ಪನ್ನು ಕೊಡುತ್ತೆ, ಪೊಲೀಸರು ಯಾವ್ಯಾವ ರೀತಿ ವರದಿಯನ್ನು ಮಾಡ್ತಾರೆ, CIDಗೆ ಹೋಗುತ್ತಾ, ಇದು ಎಲ್ಲೆಲ್ಲಿಗೆ ಹೋಗುತ್ತೆ, ವೆಯ್ಟ್ ಮಾಡಿ ನೋಡೋಣ. ಒಟ್ನಲ್ಲಿ ಅದೇನೋ ಅಂಗೈ ಉಣ್ಣಿಗೆ ಕನ್ನಡಿ ಬೇಕೆ ಅಂತ ಹೇಳ್ತಾರಲ್ಲ, ಹಂಗಾಗಿದೆ. ಕಣ್ಣಾರೆ ನೋಡ್ಬಿಟ್ಟಿದ್ವಿ ಎಲ್ಲನೂ. ಇನ್ನೇನು CID ಕೊಟ್ಟು ಏನು ಪ್ರಯೋಜನಲ್ಲಿ? ಏನೋ ನಮ್ಗೆ ಗೊತ್ತಿಲ್ಲದಂಗೆಲ್ಲ ಗುಪ್ತವಾಗಿ ನಡೆದಿದೆ ಅಂತಂದ್ರೆ ಓಕೆ, ಕಣ್ಣಾರೆ ನೋಡ್ಬಿಟ್ಟವ್ರೆ ಲಕ್ಷಾಂತರ ಜನ. ಓಕೆ, ಧನ್ಯವಾದ, ಥ್ಯಾಂಕ್ ಯು.